ರಾಜಕೀಯವಾಗಿ ಒಂದು ಟೆನ್ಷನ್ ಇರುತ್ತೆ. ಕಾನೂನಾತ್ಮಕವಾಗಿ 10 ದಿನ ಒಂದು ಗ್ಯಾಪ್ ಇರಬಹುದು, ಬಟ್ ರಾಜಕೀಯವಾಗಿ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಕಾರಣ ಇದೇ 23ಕ್ಕೆ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಬೇಕು. ಹೈಕಮಾಂಡ್ ಎದುರು ಅಗ್ನಿ ಪರೀಕ್ಷೆ ಅಂತಿದ್ದಾರೆ. ಹೈಕಮಾಂಡ್ ಅಗ್ನಿ ಪರೀಕ್ಷೆ ಬೇರೆ ತಗೊಳ್ಳುತ್ತಾ? ಓಕೆ. ಸೊ ಹೈಕಮಾಂಡ್ ಸಹಕಾರದ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿಗಳು ಈಗ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ನನ್ನ ಜೊತೆಗಿದೆ, ಶಾಸಕರು ನನ್ನ ಜೊತೆಗಿದ್ದಾರೆ, ಸಚಿವರು ನನ್ನ ಜೊತೆಗಿದ್ದಾರೆ, ಸರ್ಕಾರವೇ ನನ್ನ ಜೊತೆಗಿದೆ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು ಈಗ ಹೈಕಮಾಂಡ್ ಮುಂದೆ ಹೋಗಿ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಹೈಕಮಾಂಡ್ನ ಸಹಕಾರ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇದೆ. ಸೊ ಮೂಡಾ ಕೇಸ್ನಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿಗಳು ಹೇಳಬೇಕು. ಅಧಿಕಾರ ದುರ್ಬಳಕೆ ಆಗಿಲ್ಲ, ಪ್ರಕರಣದಲ್ಲಿ ನನ್ನದೇನೂ ತಪ್ಪಿಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡಲು ಹೀಗೆ ಮಾಡಿದೆ ಅಂತ ಹೇಳಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ ಅಸ್ಥಿರ ಆಗುತ್ತೆ ಅಂತಂದರೆ ಕಾಂಗ್ರೆಸ್ ವೀಕ್ ಅಂತ ಅರ್ಥ ಆಗುತ್ತೆ. ಅದರಲ್ಲಿ ಓನ್ಲಿ ಒನ್ ಮ್ಯಾನ್ ಡಿಪೆಂಡ್ ಆಗಿರೋದಾ ಸಿದ್ದರಾಮಯ್ಯನವ್ರ ಮೇಲೆ? ಏನು ಅವ್ರು ಹೇಳೋದು ಹಾಗೆ ಅನ್ನಿಸ್ತಾ ಇದೆ, ಎಲ್ಲ ಸಚಿವರು ಹೇಳ್ತಾ ಇರೋದನ್ನು ನೋಡಿದರೆ. ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ತನಿಖೆಗೆ ಅನುಮತಿ ಕೊಡಿಸಿದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ. ಕೇಂದ್ರ ಸರ್ಕಾರ ನನ್ನ ಮೇಲೆ ರಾಜಕೀಯ ಅಟ್ಯಾಕ್ ಮಾಡ್ತಾ ಇದೆ. ದುರುದ್ದೇಶದಿಂದ ರಾಜ್ಯಪಾಲರು ಸಂವಿಧಾನ ವಿರೋಧವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಳಿಯೋಕೆ ಯತ್ನ ನಡೀತಾ ಇದೆ. ವಿಪಕ್ಷಗಳಿಂದ ಸರ್ಕಾರ ಬೀಳಿಸುವ ಹುನ್ನಾರ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋಕೆ ಹೋಗ್ತಾ ಇದ್ದಾರೆ. ಇದೇ 23ನೇ ತಾರೀಕಿಗೆ ದೆಹಲಿಗೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಡಿಸುತ್ತೆ ನನಗೆ. ನನಗೆ ಪದೇ ಪದೇ ಇವ್ರು ಹೇಳೋದು ಸರ್ಕಾರ ಅಸ್ಥಿರವನ್ನಗೊಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರೆ, ಸರ್ಕಾರ ಅಸ್ಥಿರಗೊಳಿಸೋಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಂದರೆ ಓನ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಡಿಪೆಂಡ್ ಆಗಿರೋದು ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ ಬಿದ್ದೋಗ್ಬಿಡುತ್ತೆ ಅಂತಂದ್ರೆ ಅಷ್ಟೊಂದು ವೀಕ್ ಇದೆ ಅಂತ ಇವ್ರ ಪಾಡಿಗೆ ಇವರೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸರ್ಕಾರ ಅಸ್ಥಿರಗೊಳಿಸುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಕೆಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಈಗ ಹೈಕಮಾಂಡ್ ಮುಂದೆ ನಾನು ಗಟ್ಟಿಯಾಗಿದೆ, ಹೈಕಮಾಂಡ್ನ ಜೊತೆಗಿದೆ ಅನ್ನುವಂಥವ್ರು ಹೈಕಮಾಂಡ್ ಮುಂದೆ ಹೋಗಿ ಮತ್ತೆ ಹೇಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ ಅಂತ? ಅರುಣ್, ಸಹಜ. ಸಿದ್ದರಾಮಯ್ಯನವರು ಮಾಸ್ ಲೀಡರು, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಶಾಸಕರ ಬೆಂಬಲವನ್ನ ಪಡ್ಕೊಂಡಿದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯನವರನ್ನ ಡಿಸ್ಟರ್ಬ್ ಮಾಡಿದ್ರೆ ಸರ್ಕಾರದಲ್ಲಿ ಗೊಂದಲಗಳು ಜಾಸ್ತಿ ಆಗುತ್ತೆ, ಇನ್ಬ್ಯಾಲೆನ್ಸ್ ಸರ್ಕಾರದಲ್ಲಿ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ಈ ರೀತಿಯಾಗಿ ಸಚಿವರು ಮಾತನಾಡ್ತಿರಬಹುದು. ಇನ್ನು ಹೈಕಮಾಂಡ್ ವಿಚಾರಕ್ಕೆ ಬರೋದಾದ್ರೆ, ಯಾಕೆಂದ್ರೆ ಸಿದ್ದರಾಮಯ್ಯನವರ ಕೇಸ್ ದೇಶಾದ್ಯಂತ ದೊಡ್ಡ ಸುದ್ದಿ ಆಗ್ತಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಮುಂದಿನ ಒಂದು 2-3 ತಿಂಗಳಲ್ಲಿ 2 ರಾಜ್ಯಗಳ ಚುನಾವಣೆ ಬರ್ತಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಕೇಸನ್ನು ಕೂಡ ಹೈಕಮಾಂಡ್ ಅಷ್ಟೊಂದು ತಾತ್ಸಾರ ಮಾಡುವಂತಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು 23ನೇ ತಾರೀಕು ದೆಹಲಿಗೆ ಹೋಗ್ತಿದ್ದಾರೆ. ಈ ಎಲ್ಲಾ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದನ್ನ ಹೈಕಮಾಂಡ್ ಗಮನಕ್ಕೆ ಮನವರಿಕೆ ತಂದು ತಮ್ಮ ಸೀಟನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಎಂ ಅವರು ಪ್ರಯತ್ನ ಮಾಡ್ತಿದ್ದಾರೆ. ನಾವೀಗಾಗಲೇ ಹೇಳಿದ್ವಿ ಯಾವ ವಾದಗಳು ಸಿದ್ದರಾಮಯ್ಯನವರ ಮುಂದೆ ಇದೆ ಅನ್ನುವಂಥದ್ದು. ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡುವಂತಹ ಹುನ್ನಾರ ಇರಬಹುದು, ರಾಜ್ಯಪಾಲರನ್ನ ಬಳಸಿಕೊಂಡು ಸರ್ಕಾರವನ್ನ ಕೆಡುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನುವಂಥದ್ದು. ಮತ್ತೆ ಬಿಜೆಪಿ ಜೆಡಿಎಸ್ ಅವರು ಸಿದ್ದರಾಮಯ್ಯನವರ ಒಂದು ಜೀವನಕ್ಕೆ ಕಪ್ಪು ಚುಕ್ಕೆ ಬೀಳುವಂತಹ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂಥದ್ದು. ಇದೆಲ್ಲ ವಾದವನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿ ತಮಗೆ ಇರುವಂತಹ ಬೆಂಬಲವನ್ನ, ಸಪೋರ್ಟ್ ಅನ್ನ ಹೈಕಮಾಂಡ್ ಮುಂದುವರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಸಿಎಂ ಅವರು 23ನೇ ತಾರೀಕು ಹೋಗ್ತಿದ್ದಾರೆ. ಸಹಜವಾಗಿ ಹೈಕಮಾಂಡ್ ಇರುವಂತಹ ಪಕ್ಷದಲ್ಲಿ ಈ ರೀತಿಯಾದಂತಹ ಸನ್ನಿವೇಶಗಳು ಬಂದಾಗ ತಮ್ಮ ಕಡೆಯಿಂದ ಸ್ಪಷ್ಟನೆ ಕೊಡುವಂತದ್ದು ಸರ್ವೇ ಸಾಮಾನ್ಯ. ಅದೇ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು 23ನೇ ತಾರೀಕು ಹೋಗಿ ದೆಹಲಿಗೆ ಹೋಗಿ ಭೇಟಿಯಾಗಿ ಮಾಡ್ತಾರೆ. ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ ಈಗೇನೋ ಹೈಕಮಾಂಡ್ ಅವರಿಗೆ ಕರೆ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ. ಪ್ರಕರಣ ಮುಂದೆ ಸೀರಿಯಸ್ ಆಗ್ತಾ ಯಾವ ನಿಲುವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ಆದ್ರೆ ತಮ್ಮ ಕಡೆಯಿಂದ ನಮ್ಮದು ಯಾವುದೇ ತಪ್ಪಿಲ್ಲ ಅನ್ನುವಂತಹ ವಾದವನ್ನ ಮಾಡಲಿಕ್ಕೆ ದೆಹಲಿಗೆ ಸಿಎಂ ಅವರು ಹೋಗ್ತಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.